ಮಿತಿಯಾಗಿದೆ. ವಯಸ್ಸಾದ ನಿನಗೆ ದಣಿವಾಗುವುದು ಸಹಜ. ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ಅರ್ಜುನ, ಬಾ, ನಾವು ಹೋಗಿ ಎಲ್ಲರಿಗೂ ಕುಡಿಯಲು ನೀರು ತೆಗೆದುಕೊಂಡು ಹಾಗೂ ಬ್ರಾಹ್ಮಣರ ಬೀದಿ ಎಲ್ಲಿದೆ ಎಂದು ನೋಡಿಕೊಂಡು ಬರೋಣ. ಯುಧಿಷ್ಠಿರ, ಸ್ವಲ್ಪ ದಣಿವಾರಿಸಿಕೊಳ್ಳಲು ನೀನು ಮತ್ತು ಅರ್ಜುನ ಬ್ರಾಹ್ಮಣರ ಬೀದಿಯಲ್ಲಿ ಸಾಗಿ ನಮಗೆ ಆಶ್ರಯ ಕೊಡುವ ಯಾರಾದರೂ ಪುಣ್ಯಾತ್ಮ ಇದ್ದಾರಾ ಎಂದು ನೋಡಿಕೊಂಡು ಬನ್ನಿ. ಹಾಗೆ ಆಗಲಿದ್ದಾರೆ ನೀವು ವಿಶ್ರಮಿಸಿ. ನಾನು ಮತ್ತು ಅರ್ಜುನ ಹೋಗಿ ನಾವೆರಡು ಪ್ರಶಸ್ತ ಸ್ಥಳದ ಏರ್ಪಾಡು ಮಾಡಿಕೊಂಡು ಬರುತ್ತೇವೆ. ಅರ್ಜುನ, ಈ ಮನೆಯ ವಾತಾವರಣ ನೋಡಿದರೆ ನಾವಿರಲು ಯೋಗ್ಯವಾದ ತಾಣವಿದೆ ಎಂದು ನನಗನಿಸುತ್ತಿದೆ. ಹೌದಾ? ಬರೀ ಹೊರಗಿನ ನೋಟದಿಂದ ಹೇಗೆ ಹೇಳೋಣ? ನಾವು ಇದೊಬ್ಬ ಧರ್ಮಿಷ್ಠ ಆದರಣೀಯ ಬ್ರಾಹ್ಮಣನ ಮನೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ನನಗೆ ತಿಳಿಯುವಂತೆ ಸ್ವಲ್ಪ ವಿವರಿಸಿ ಹೇಳುವಣ್ಣಯ್ಯ. ಸೂರ್ಯೋದಯವಾಗುವ ಮೊದಲೇ ಮನೆಯ ಮುಂಭಾಗದ ಭಾಗದಲ್ಲಿ ರಂಗೋಲಿ ಕಂಗೊಳಿಸಿದೆ. ತುಳಸಿ ಸಸ್ಯಕ್ಕೆ ಸಾಂಗವಾಗಿ ಧೂಪಾರತಿ ಹೂವಿನ ಅಲಂಕಾರವಾಗಿದೆ. ಮನೆಯೊಳಗಿನಿಂದ ವೇದ ಮಂತ್ರಗಳು ಕೇಳಿಸುತ್ತಿದೆ. ಕರ್ಪೂರ ಹಾಗೂ ಹೂವಿನ ಸುವಾಸನೆ ದೇವರ ನೈವೇದ್ಯದ ಪರಿಮಳ ಹೊರಸೂಸುತ್ತಿದೆ. ಇದು ಒಬ್ಬ ಧರ್ಮಿಷ್ಠ ವೈದಿಕ ಬ್ರಾಹ್ಮಣನ ಮನೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ತಾಯಿ ಇನ್ನೊಂದು ಹೊಗಳದು ನ್ಯಾಯವಾಗಿದೆ. ಅಣ್ಣ, ನೀನು ಇದಕ್ಕೂ ಕುಶಾಗ್ರಮತಿ ಮತ್ತು ಧರ್ಮವೀರು. ಬಾ ಅರ್ಜುನ, ಮನೆ ಯಜಮಾನನನ್ನು ನಮಗೆ ಆಶ್ರಯ ಕೊಡುವಿರಾ ಎಂದು ಕೇಳೋಣ. ಸರಿ ಅಣ್ಣ. ವಿಕ್ರಮೋತ್ತಮರೇ, ವಿಕ್ರಮೋತ್ತಮರೇ! ನಾವು ಭಿಕ್ಷಾಟನೆಯಿಂದ ಜೀವನ ಸಾಗಿಸುತ್ತಿರುವ ಬಡ ಬ್ರಾಹ್ಮಣರು. ಈ ದಿವಸ ನಿಮ್ಮ ಸಹಾಯ ಯಾಚಿಸಿ ಬಂದಿದ್ದೇವೆ. ನಮಸ್ಕಾರ. ತಮಗೆ ನನ್ನಿಂದ ಏನು ಸಹಾಯ ಬೇಕು? ನಾವು ದೇಶ ಪರ್ಯಟನೆ ಮಾಡುತ್ತಾ ಜೀವನ ಸಾಗಿಸುತ್ತಿರುವ ಬಡ ಬ್ರಾಹ್ಮಣರು. ಈ ದಿವಸ ನಿಮ್ಮ ಊರಿಗೆ ಬಂದಿದ್ದೇವೆ. ನಾವು ವಿಶಾಲ ಮನಸ್ಸಿನಿಂದ ನಮಗೆ ಆಶ್ರಯ ಕೊಡುವಿರಾ ಸ್ವಾಮಿ? ಅದಕ್ಕೇನಂತೆ, ಆಗಬಹುದು ಆಗಬಹುದು. ನನ್ನದೇ ಪಕ್ಕದ ಮನೆ ಇದೆ, ಅಲ್ಲಿ ನೀವು ತಂಗಬಹುದು. ನೀವು ಎಷ್ಟು ಜನ ಇದ್ದೀರಿ? ನಾವು 5 ಸಹೋದರರು. ನಮ್ಮ ಜೊತೆ ನಮ್ಮ ತಾಯಿಯೂ ಇದ್ದಾರೆ. ಪ್ರಯಾಣ ಮಾಡಿ ಆಯಾಸಗೊಂಡಿದ್ದೀರಿ. ನಮ್ಮ ಮನೆಯಲ್ಲಿ ಶುಭ್ರ ಸ್ನಾನ ಮಾಡಿ ಊಟ ಮಾಡಿ ನಂತರ ನಿಮ್ಮ ಹೊಸ ಮನೆಯಲ್ಲಿ ತಂಗಬಹುದು. ಅಷ್ಟರಲ್ಲಿ ನನ್ನ ಮಗಳು ಆ ಮನೆಯನ್ನು ಸ್ವಚ್ಛಗೊಳಿಸಿಕೊಳ್ಳುತ್ತಾಳೆ. ತುಂಬಾ ಉಪಕಾರವಾಯಿತು ಸ್ವಾಮಿ. ನಿಮಗೇಕೆ ಬೇಕಾಗುತ್ತದೆ? ಹೌದು, ಭೋಜನದ ತೊಂದರೆ ತೆಗೆದುಕೊಳ್ಳುವುದು ಬೇಡ. ನಾವೇ ಮನೆಯನ್ನು ಸ್ವಚ್ಛಗೊಳಿಸುತ್ತೇವೆ. ಈಗ ತಾನೇ ನಮ್ಮ ಊರಿಗೆ ಬಂದಿದ್ದೀರಿ, ದಯವಿಟ್ಟು ಬೇಡ ಎನ್ನಬೇಡಿ. ಅತಿಥಿ ಸತ್ಕಾರ ಪುಣ್ಯದ ಕೆಲಸ, ಖಂಡಿತ ತೊಂದರೆಯಲ್ಲ. ಅವರನ್ನೂ ಕರೆಯಿರಿ. ಬ್ರಾಹ್ಮಣನ ಮನೆಯಲ್ಲಿ ಬ್ರಾಹ್ಮಣ ಹೆಸರಲ್ಲಿದ್ದ ಪಾಂಡವರು ಪ್ರತಿದಿನ ತಮ್ಮ ಪ್ರಾಥಮಿಕಗಳನ್ನು ವಿಚಾರಣೆಗೆ ಹೋಗಿ ಪ್ರತಿದಿನ ತಮ್ಮ ಪ್ರಾಥಮಿಕಗಳನ್ನು ಪೂರೈಸಿ ವಿಚಾರಣೆಗೆ ಹೋಗಿ ಅವರಿಗಿನ ಆಹಾರವನ್ನು ಆಹಾರವನ್ನು 2 ಭಾಗ ಮಾಡಿ 1 ಭಾಗವನ್ನು ವಾಯುಪುತ್ರ ಪಿಂಡರಿಗೆ ನೀಡಿ ಮಿಕ್ಕ ಅರ್ಧ ಭಾಗವನ್ನು 4 ಜನ ಮಕ್ಕಳಿಗೆ ಹಂಚಿ ತಾನು ಸೇವಿಸುತ್ತಾಳೆ. ಬ್ರಾಹ್ಮಣರ ಮಾರ್ಗದರ್ಶನದಲ್ಲಿರುವ ಪಾಂಡವರು ಬಿಡುವಿನ ಸಮಯವನ್ನು ವೇದಾಧ್ಯಯನದಲ್ಲಿ ಕಳೆಯುತ್ತಾರೆ.
ಕಾರ್ಯದಲ್ಲಿ ನಿಮಗೆ ಆಸರೆಯಾಗಿರುತ್ತಾರೆ. ಈಗಲೇ ಆ ಬಕಾಸುರರಿಗೆ ಆಹಾರ ಆಗುತ್ತೇವೆ. ಅಯ್ಯೋ ಮಗಳೇ, ನಮ್ಮ ಈ ಅನಿರೀಕ್ಷಿತ ಪ್ರವೇಶಕ್ಕೆ ಕ್ಷಮೆ ಇರಲಿ. ವಿಪ್ರಭೋಕ್ತಮನೆ, ನಿಮ್ಮ ಸಮಸ್ಯೆ ಏನು? ನಿಮ್ಮ ಈ ಅತೀವ ದುಃಖಕ್ಕೆ ಕಾರಣವಾದ ಅವಕಾಶರ ಯಾರು? ನಾವು ಅದನ್ನು ಬಗೆಹರಿಸಲು ಪ್ರಯತ್ನಿಸುತ್ತೇವೆ. ತಾಯಿ, ಅದೊಂದು ದೊಡ್ಡ ಕತೆ. ಈ ರಾಜ್ಯವನ್ನು ಆಳುತ್ತಿದ್ದ ರಾಜ ದುರ್ಬಲ ಮತ್ತು ಬೇಡಿ. ಅವನಿಗೆ ಈ ಊರಿನ ಜನರನ್ನು ಕಾಪಾಡುವ ಸಾಮರ್ಥ್ಯವಿಲ್ಲ. ಇದನ್ನರಿತ ಬಕಾಸುರನೆಂಬ ನರಭಕ್ಷಕ ರಾಕ್ಷಸ ಈ ಊರನ್ನು ಆಕ್ರಮಿಸಿಕೊಂಡ. ನಮ್ಮ ಜನರನ್ನು ಹಿಂಸಿಸತೊಡಗಿದ. ಬೇಕೆಂದಾಗ ಊರೊಳಗೆ ನುಗ್ಗಿ ಸಿಕ್ಕಿದ್ದು ತಿಂದು ಧ್ವಂಸ ಮಾಡುತ್ತಿದ್ದ. ಅವನ ಈ ಕ್ರೂರ ಆಕ್ರಮಣವನ್ನು ನಿಲ್ಲಿಸಲು ನಾವು ಊರ ಜನರು ಅವರೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡೆವು. ನಾವೇ ಪ್ರತಿದಿನ ಒಂದು ಎತ್ತಿನ ಬಂಡಿ ಆಹಾರ ಮತ್ತು ಅದನ್ನು ಹೊಡೆದುಕೊಂಡು ಹೋಗುವ ಮನುಷ್ಯನನ್ನು ಕಳುಹಿಸಿಕೊಡುತ್ತೇವೆಂದು ಈ ಕೆಲಸ ಸರದಿ ಸಾಲಿನಂತೆ ಮುಂದುವರಿಯುತ್ತದೆ. ನಾಳೆ ನಮ್ಮ ಸರದಿ. ಯಾರಾದರೂ ನಾಳೆ ಆಹಾರ ತೆಗೆದುಕೊಂಡು ಹೋಗಲೇಬೇಕು. ಬೇರೆ ವಿಧಿ ಇಲ್ಲ. ಈ ನಮ್ಮ ಜಟಿಲ ಸಮಸ್ಯೆಯನ್ನು ನೀವು ಹೇಗೆ ಪರಿಹರಿಸಲು ಸಾಧ್ಯ ತಾಯಿ? ಇದೇನು ದೊಡ್ಡ ಸಮಸ್ಯೆ ಏನಲ್ಲ. ನಾಳೆ ನೀವು ಊಟದ ಬಂಡಿಯನ್ನು ಸಿದ್ಧ ಮಾಡಿ. ನನ್ನ ಈ ಮಗ ಅದನ್ನು ಆ ಬಕಾಸುರನ ಬಳಿಗೆ ತೆಗೆದುಕೊಂಡು ಹೋಗುತ್ತಾನೆ. ತಾಯಿ, ಇದು ಸಾಧ್ಯವಿಲ್ಲ. ನಾನು ನಿಮ್ಮ ಮಗನನ್ನು ಆ ಬಕಾಸುರನಿಗೆ ಆಹಾರವಾಗಿ ಹೇಗೆ ಕಳಿಸಲಿ? ಇದು ಅಧರ್ಮ ಮತ್ತು ಸ್ವಾರ್ಥವಾಗುತ್ತದೆ. ಇದಕ್ಕೆ ನನ್ನ ಆತ್ಮಸಾಕ್ಷಿ ಖಂಡಿತ ಒಪ್ಪುವುದಿಲ್ಲ. ಬ್ರಾಹ್ಮಣೋತ್ತಮನೆ, ಚಿಂತಿಸಬೇಡಿ. ನನ್ನ ಮಗ ಖಂಡಿತ ಸಾಯುವುದಿಲ್ಲ. ನೀವು ಕಿಂಚಿತ್ತು ಅನುಮಾನಿಸುವುದು ಬೇಡ. ತಾಯಿ, ನಿಮ್ಮ ಈ ಮಗ ಆ ಬಕಾಸುರನಿಗಿಂತಲೂ ಬಲಶಾಲಿಯೇ? ನನ್ನ ಈ ಮಗ ಆ ಬಕಾಸುರನಿಗಿಂತಲೂ ಬಲಶಾಲಿ ಎಂಬ ಪ್ರಶ್ನೆ ಉದ್ಭವಿಸುವುದಿಲ್ಲ. ನನ್ನ ಮಗನಿಗೆ ಒಬ್ಬ ಸದ್ಗುರುವಿನಿಂದ ಮಂತ್ರೋಪದೇಶವಾಗಿದೆ. ಆ ಮಂತ್ರದ ಬಲ ಇರುವ ತನಕ ನನ್ನ ಮಗನನ್ನು ಯಾವ ರಾಕ್ಷಸರು ಕೊಲ್ಲಲಾಗುವುದಿಲ್ಲ. ಹೌದೇ? ಬಹಳ ಒಳ್ಳೆಯದಾಯಿತು. ಎಷ್ಟು ಸುಲಭವಾಗಿ ನೀವು ನಮ್ಮ ಬೆಟ್ಟದಂತಹ ಕಷ್ಟವನ್ನು ಪರಿಹರಿಸಿಬಿಟ್ಟಿರಿ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಇನ್ನು ನಿಮ್ಮ ಸಮಸ್ಯೆಗೆ ಪರಿಹಾರ ದೊರೆತಿದಲ್ಲವೇ? ಇನ್ನು ರೋಧಿಸುವುದನ್ನು ನಿಲ್ಲಿಸಿ, ನೆಮ್ಮದಿಯಿಂದ ನಿದ್ರಿಸಿ. ನಾಳೆ ಊಟದ ಬಂಡಿಯನ್ನು ಸಿದ್ಧ ಮಾಡಿ ನನ್ನ ಮಗನು ಆ ಬಕಾಸುರನ ಬಳಿಗೆ ತೆಗೆದುಕೊಂಡು ಹೋಗಿ ಅವನನ್ನು ವಿಚಾರಿಸಿಕೊಳ್ಳುತ್ತಾನೆ. ಬ್ರಾಹ್ಮಣರು ಭಿಕ್ಷಾಟನೆಯಿಂದ ವಾಪಸ್ ಬಂದಾಗ ಕುಂತಿದೇವಿ ಅವರಿಗೆ ಬ್ರಾಹ್ಮಣನ ಮನೆಯಲ್ಲಿ ಆಗ ಘಟನೆಯಾಗುವುದು ಬಕಾಸುರ ರಾಕ್ಷಸ ದುಷ್ಟತನದ ಬಗ್ಗೆ ಸಂಪೂರ್ಣವಾಗಿ ವಿವರಿಸುತ್ತಾಳೆ. ನಾಳೆ ವರಭೀಮನನ್ನು ಬಕಾಸುರನ ಬಳಿಗೆ ಕಳುಹಿಸುತ್ತಿರುವುದಾಗಿ ಹೇಳುತ್ತಾಳೆ. ಕಷ್ಟದಲ್ಲಿ ನಿರುವದ ಆ ಕುಟುಂಬದವರು ಸಂಕಷ್ಟವನ್ನು ಪರಿಹರಿಸಿದ ಆತ್ಮತೃಪ್ತಿ ಬೆನ್ನಿಗೆ ಇದೆ ಎಂದು ಸಂತೋಷ ಪಡುತ್ತಾರೆ. ಆಗ ಅವರಿಗೆ ಉಪಕಾರ ಮಾಡಿದ ಕೆಲಸವಿಲ್ಲ, ಎಲ್ಲರೂ ಹೋಗುವಂಥದ್ದು. ಆದರೆ ನಾಳೆ ಆ ಭೀಮನನ್ನು ಆ ನರಭಕ್ಷಕ ರಾಕ್ಷಸನ ಬಳಿ ಕಳಿಸುವುದು ಸರಿಯಲ್ಲ ತಾಯಿ. ಅಗ್ರಜ ನಾನಿರುವಾಗ ಅನುಜನನ್ನು ಅಂತಹ ಅಪಾಯಕ್ಕೆ ತಳ್ಳುವುದು ಸರಿಯಲ್ಲ. ಇದಕ್ಕೆ ನನ್ನ ಸಮ್ಮತಿ ಇಲ್ಲ ತಾಯಿ. ನಾಳೆ ಇದು ಧರ್ಮವಲ್ಲ, ನ್ಯಾಯಸಮ್ಮತವಲ್ಲ. ಆದ್ದರಿಂದ ನಾಳೆ ನಾನೇ ಬಕಾಸುರನ ಬಳಿ ಬಂಡಿಯನ್ನು ಕೊಂಡೊಯ್ಯುತ್ತೇನೆ. ಮಗನೇ, ಅಣ್ಣನಾಗಿ ನಿನಗೆ ನಿನ್ನ ತಮ್ಮನ ಶಕ್ತಿಯ ಮೇಲೆ ನಂಬಿಕೆ ಇಲ್ಲವೇ? ಭೀಮ ಸಾಮಾನ್ಯದವನಲ್ಲ. 1000 ಆನೆಯ ಬಲ ಇರುವ ಪರಾಕ್ರಮಿ. ವಾಯುದೇವನ ವರಪ್ರಸಾದದಿಂದ ಜನಿಸಿದವನು. ನಿನಗೆ ಗೊತ್ತಲ್ಲವೇ, ಮಗುವಾಗಿದ್ದಾಗ ಆಕಸ್ಮಿಕವಾಗಿ ನನ್ನ ತೊಡೆಯ ಮೇಲಿದ್ದ ಬಿದ್ದ ಬಂಡೆಯೇ ಚೂರಾಯಿದ್ದನ್ನು ನೀನು ನೋಡಿ ಆಶ್ಚರ್ಯ ಪಡಲಿಲ್ಲವೇ? ಚಿಂತಿಸಲಿರು. ಭೀಮ ಆ ಬಕಾಸುರನನ್ನು ಕೊಂದು ಕ್ಷೇಮವಾಗಿ
ಶಾಂತಿಯುತ ಪರಿಹಾರ ಆಗುತ್ತದೆ. ನಾವು ಬೆಳಗಾಲ ನೀವುದಕ್ಕೆ ಒಂದು ಸಾರ್ಥಕವಾದ ಕಾರ್ಯ ಮಾಡಿದ ತಿರು ನಮಗಿರುತ್ತದೆ. ಅನ್ನ ಭೀಮಸೇನಿಗೆ ಇಷ್ಟವಾದ ವಿಷಯ ಬೋಧನೆಗಳು ಸಿಗುತ್ತದೆ. ಅದಕ್ಕೆ ಭೀಮ ಎಷ್ಟು ಖುಷಿಯಾಗಿದ್ದಾನೆ. ಬಹಳ ದಿನಗಳ ಮೇಲೆ ಒಳ್ಳೆಯ ಊಟದ ದಿವಸ ಭೀಮನಿಗೆ ನಮಗೆ ಕ್ಷಣವೇ ಬಂದಿದೆ. ಎಲ್ಲರೂ ಒಪ್ಪಿದ ಮೇಲೆ ನನ್ನದೇನಿದೆ. ಆದರೆ ಭೀಮ, ರಾಕ್ಷಸರು ಮಾಯಾವಿಗಳು, ಜೋಪಾನವಾಗಿರು. ನೀವು ಯುದ್ಧವನ್ನು ಧರ್ಮಕ್ಕಾಗಿ ಮಾಡುತ್ತಿದ್ದೀಯ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ದೈವವನ್ನು ಸ್ಮರಿಸಿ ಯುದ್ಧವನ್ನು ಪ್ರಾರಂಭಿಸು. ಧರ್ಮಕ್ಕೆ ಜಯ ಸದಾ ಖಚಿತ. ಮಾರನೆಯ ದಿನ ಭೀಮನು ಶುಚಿರ್ಭೂತನಾಗಿ ದೇವರ ಪೂಜೆ ಮಾಡಿ ವಂದಿಸಿದ. ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದ. ಅಗ್ರಜ ಧರ್ಮರಾಜನಿಗೂ ನಮಸ್ಕರಿಸುವುದನ್ನು ಮರೆಯಲಿಲ್ಲ. ಯುದ್ಧಕ್ಕೆ ಅನುಕೂಲವಾಗುವಂತೆ ವೀರಗಚ್ಚೆಯನ್ನು ಹಾಕಿ ಶಕ್ತಿವಂತನಾಗಿ ಸ್ವಲ್ಪ ವ್ಯಾಯಾಮ ಮಾಡಿ ತಯಾರಾದನು. ಅಷ್ಟರಲ್ಲಿ ಬ್ರಾಹ್ಮಣನ ಮನೆಯವರು ಒಂದು ಗಾಡಿಯಲ್ಲಿ ಭಕ್ಷ್ಯಭೋಜಗಳನ್ನು ಸಿದ್ಧಪಡಿಸಿದರು. ವರ್ಣವಾಗಿ ಎತ್ತಿನ ಗಾಡಿಯಲ್ಲಿ ಜೋಡಿಸಿದರು. ಭೀಮ ಸಾರಥಿಯಂತೆ ಬಂಡಿಯಲ್ಲಿ ಕುಳಿತನು. ಅರ್ಜುನ, ನಕುಲ ಸಹದೇವರು ಅವನ ಬೆನ್ನಟ್ಟಿ ಆಲಂಗಿಸಿದರು. 3 ಜನರು ಬ್ರಾಹ್ಮಣನ ಮನೆಯವರ ಮುಖದಲ್ಲಿ ಆತಂಕ ಕಾಣುತ್ತಿತ್ತು. ಮುಂದೆ ನನಗೆ ಹಸಿವ
ಆಗಿ ಸೂತ್ರಧಾರ. ಉತ್ಕರ್ಷ ಆಗಿ ಸೂತ್ರಧಾರ. ಉತ್ತಮರನಾಗಿ ಇಂಚಿಲ. ಆದಿತ್ಯ ಕೃಷ್ಣ. ಬ್ರಾಹ್ಮಣನಾಗಿ ಪವನ್. ಬ್ರಾಹ್ಮಣನ ಮಗಳಾಗಿ ಯಮುನಾ. ಬ್ರಾಹ್ಮಣನ ಹೆಂಡತಿಯಾಗಿ ಮೇಘಶ್ರೀ. ಜೋರಾದ ಚಪ್ಪಾಳೆ ಬರಲಿ ಮಕ್ಕಳಿಗೆ, ಇನ್ನೂ ಜೋರಾದ.